ಪ್ರಿಯ ವಿದ್ಯಾರ್ಥಿಗಳೇ, ನಾವು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ನಾವು ಒಂದಿಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಸಾಮಾಜಿಕ ಸಂಸ್ಥೆ ಮತ್ತು ಸಂಘ ಎಂಬ ಎರಡು ಪದಗಳನ್ನು ಯಾವುದೇ ವ್ಯತ್ಯಾಸವಿಲ್ಲದೆ ನಾವು ಬಳಕೆ ಮಾಡಿಕೊಳ್ತಾ ಇರ್ತೇವೆ. ಆದರೆ ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಈ ಪದ ಬಹಳಷ್ಟು ವಿಸ್ತೃತವಾದಂಥ ವಿಶಿಷ್ಟವಾದಂಥ ಅರ್ಥ ಮತ್ತು ಸ್ವರೂಪವನ್ನು ಹೊಂದಿದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ನಾವು ಮಾನವ ಸಮಾಜದ ಸದಸ್ಯರಾಗಿದ್ದುಕೊಂಡು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ನಾವು ಒಟ್ಟಾಗಿ ದುಡಿಯುವ ಸಲುವಾಗಿ ಸಂಘಗಳನ್ನು ನಾವು ಸ್ಥಾಪನೆ ಮಾಡ್ಕೊಳ್ತೇವೆ. ಆ ನಿರ್ದಿಷ್ಟ ಬೇಡಿಕೆಗಳನ್ನು ಯಾವ ಮಾರ್ಗೋಪಾಯದಲ್ಲಿ, ಕ್ರಮದಲ್ಲಿ, ವಿಧಾನದಲ್ಲಿ ನಾವು ಪೂರೈಸ್ಕೊಳ್ತೇವೋ ಆ ವಿಧಾನವೇ ಸಂಸ್ಥೆ ಅಂತೇಳಿ ಆಗ್ತದೆ. ಹಾಗಾಗಿ ಸಂಘ ಅಂದ್ರೆ ನಿರ್ದಿಷ್ಟ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಸಂಘಟಿತವಾಗಿರ್ತಕ್ಕಂಥ ಜನರ ಸಮೂಹವನ್ನು ನಾವು ಸಂಘ ಅಂತೇಳಿ ಕರೆದ್ರೆ, ಆ ನಿರ್ದಿಷ್ಟ ಬೇಡಿಕೆಯನ್ನ ನಾವು ಯಾವ ಮಾರ್ಗದಲ್ಲಿ, ಯಾವ ಕ್ರಮದಲ್ಲಿ ಪೂರೈಸಿಕೊಳ್ತವೋ ಆ ವಿಧಾನವನ್ನ, ಕ್ರಮವನ್ನ ನಾವು ಸಂಸ್ಥೆ ಅಂತೇಳಿ ಬಹಳ ಸರಳವಾದ ಅರ್ಥದಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಸಂಸ್ಥೆ ಅಂದ್ರೇನು ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಸಾಮಾಜಿಕವಾಗಿ ಅಂಗೀಕರಿಸಲ್ಪಟ್ಟಂತ ಎಲ್ಲ ಆಚರಣೆಗಳನ್ನು ನಾವು ಸಂಸ್ಥೆ ಅಂತೇಳಿ ಕರಿತಕ್ಕಂಥ ಒಂದು ಪರಿಪಾಠ ನಮ್ಮಲ್ಲಿ ಇದೆ. ಆದ್ರೂ ಸಹ ನಾವು ಸಮಾಜಶಾಸ್ತ್ರ ದೃಷ್ಟಿಕೋನದಲ್ಲಿ ಈ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಸಂಸ್ಥೆ ಅಂದ್ರೆ ಏನು ಎಂಬುದನ್ನ ಕೆಲವು ತಜ್ಞರ ಅಭಿಪ್ರಾಯದಲ್ಲಿ ಸಾಮಾಜಿಕ ಸಂಸ್ಥೆಗಳು ಅಂದ್ರೆ ಏನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲಿ ಹೆಸರಾಂತ ಸಮಾಜಶಾಸ್ತ್ರಜ್ಞ ಕಿಂಗ್ಸ್ಲೆ ಡೇವಿಸ್ ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಹಾಗೂ ಪರಸ್ಪರ ಪೂರಕವಾದ ಲೋಕಾಚಾರಗಳು, ನೈತಿಕ ನಿಯಮಗಳು ಮತ್ತು ಕಾನೂನುಗಳ ಒಟ್ಟು ಸಮಚಯವನ್ನ ಅವರು ಸಂಸ್ಥೆ ಎಂಬ ಅರ್ಥದಲ್ಲಿ ಅರ್ಥೈಸ್ತಾರೆ. ಅವರ ಪ್ರಕಾರ ಕಾರ್ಯವೊಂದರ ಸುತ್ತ, ಒಂದು ನಿರ್ದಿಷ್ಟ ಕಾರ್ಯವನ್ನ ನಾವು ಯಾವ ಮಾರ್ಗದಲ್ಲಿ ಪೂರೈಸಿಕೊಳ್ತವೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಲೋಕಾಚಾರಗಳು, ನೈತಿಕ ನಿಯಮ ಮತ್ತು ಕಾನೂನುಗಳ ಒಟ್ಟು ಸಮಚಯವನ್ನ ಅವರು ಸಂಸ್ಥೆ ಅಂತೇಳಿ ಕರೀತಾರೆ. ಹಾಗಾಗಿ ಈ ಮೇಲಿನ ವ್ಯಾಖ್ಯಾನವನ್ನು ನಾವು ಗಮನಿಸಿದಾಗ ಎಮೈಲಿ ಡರ್ಕೈಮ್ ರವರ ವ್ಯಾಖ್ಯಾನ ಇದಕ್ಕೆ ಹೆಚ್ಚು ಹತ್ತಿರವಾದಂಥ ವ್ಯಾಖ್ಯಾನವಾಗ್ತದೆ. ಅವರ ಮಾತುಗಳಲ್ಲಿ ಹೇಳೋದಾದ್ರೆ, ಸಾಮಾಜಿಕ ಸಂಸ್ಥೆ ಅಂದ್ರೆ ಸಮಾಜಶಾಸ್ತ್ರ ಅಂದ್ರೆ ಬೇರೆ ಏನೂ ಅಲ್ಲ, ಸಾಮಾಜಿಕ ಸಂಸ್ಥೆಗಳ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಅವರು ಕರೀತಾರೆ. ಹೆಸರಾಂತ ಸಮಾಜಶಾಸ್ತ್ರಜ್ಞ ಎಮೈಲಿ ಡರ್ಕೈಮ್ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಕರೆದಾಗ, ಸಮಾಜಶಾಸ್ತ್ರದಲ್ಲಿ ಸಂಸ್ಥೆಯ ಪ್ರಾಮುಖ್ಯತೆ ಏನದು ಪ್ರಮುಖವಾಗಿ ಸೂಚಿಸ್ತದೆ. ಇನ್ನ ಎರಡನೇ ವ್ಯಾಖ್ಯಾನ ಇಲ್ಲಿ ಬಹಳ ಮುಖ್ಯವಾಗ್ತದೆ. ಸಾಮಾಜಿಕ ಸಂಸ್ಥೆಗಳು ಅಂದ್ರೆ ಹೆಸರಾಂತ ಮೆಕೈವರ್ ಮತ್ತು ಪೇಜ್ ಸಾಮಾಜಿಕ ಚಟುವಟಿಕೆಗಳಿಗೆ ವಿಶಿಷ್ಟವಾದಿ ಸ್ಥಾಪಿತವಾದಂಥ ಕಾರ್ಯವಿಧಾನದ ರೂಪಗಳು ಮತ್ತು ನಿಯಮಗಳು ಅಂತೇಳಿ ಸಂಸ್ಥೆಗಳನ್ನ ಕರೀತಾರೆ. ಅವರು ಯಾವ ಕಾರ್ಯಚಟುವಟಿಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ನಾವು ಸ್ಥಾಪಿಸಿಕೊಂಡಿರ್ತಕ್ಕಂಥ ಕಾರ್ಯವಿಧಾನಗಳು, ಆ ಕಾರ್ಯವಿಧಾನಗಳೇ ಸಂಸ್ಥೆಗಳು ಅಂತೇಳಿ ಆಗ್ತದೆ. ಈ ಮೇಲಿನ ವ್ಯಾಖ್ಯಾನಗಳನ್ನು ನಾವು ಗಮನಿಸೋದಾದ್ರೆ, ಸಂಸ್ಥೆ ಅಂದ್ರೆ ಕ್ರಿಯಾ ವಿಧಾನಗಳು ಅಥವಾ ನಿಯಮಗಳು, ರೂಪಕಗಳು ಅಂತೇಳಿ ಅದು ಪ್ರಮುಖವಾಗಿ ನಾವು ನಿರ್ಧರಿಸಲ್ಪಡಬೇಕಾಗ್ತದೆ. ಹಾಗಾಗಿ ಪ್ರಮುಖವಾಗಿ ಸಂಸ್ಥೆಗಳಿರೋದ್ರಿಂದಾಗಿಯೇ ಮಾನವ ತನ್ನ ನಿರ್ದಿಷ್ಟ ಬೇಡಿಕೆಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ, ವಿಧಾನದಲ್ಲಿ ಪೂರೈಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಅಸಂಖ್ಯಾತವಾದಂಥ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಯಾಯ ನಿರ್ದಿಷ್ಟ ಸ್ವರೂಪದ ಬೇಡಿಕೆಗಳನ್ನ ಯಾವ ಮಾರ್ಗದಲ್ಲಿ ಅಥವಾ ಯಾವ ಕ್ರಮದಲ್ಲಿ ನಾವು ಈಡೇರಿಸಿಕೊಳ್ಬೇಕು ಎಂಬ ಗೊಂದಲಗಳಿರ್ತದೆಯೋ, ಆ ಗೊಂದಲಗಳು ಬಹಳ ಸ್ಪಷ್ಟವಾಗಿ ಸಾಮಾಜಿಕ ಸಂಸ್ಥೆಗಳ ಮೂಲಕ ನಿವಾರಣೆ ಆಗ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗ್ತದೆ. ಹಾಗಾಗಿ ಸಾಮಾಜಿಕ ಸಂಸ್ಥೆ ಅಂದ್ರೆ ಬೇರೆ ಏನು ಅಲ್ಲ, ಮಾನವ ಬೇಡಿಕೆಗಳನ್ನ ಪೂರೈಸಿಕೊಳ್ಳಲು ಮಾಡಿಕೊಂಡಿರ್ತಕ್ಕಂಥ ವಿಧಿವಿಧಾನಗಳ ವ್ಯವಸ್ಥೆಯೇ ಸಂಸ್ಥೆಗಳು ಆಗ್ತದೆ. ಉದಾಹರಣೆಗೆ ಸಂಪ್ರದಾಯಗಳು, ಪದ್ಧತಿಗಳು, ನೈತಿಕ ನಿಯಮಗಳು ಇವೆಲ್ಲವೂ ಸಹ ಸಂಸ್ಥೆ ಅಂತೇಳಿ ಪರಿಗಣಿಸಲ್ಪಡಬೇಕಾಗ್ತದೆ. ಯಾಕೆಂದ್ರೆ ಒಂದು ನಿರ್ದಿಷ್ಟ ಸಂಸ್ಥೆಯ ಉದ್ದೇಶ ಸುಲಲಿತವಾದಂತಹ ಮಾನವನ ಬೇಡಿಕೆಗಳ ಈಡೇರಿಕೆಯ ಸಂಸ್ಥೆಗಳ ಉದ್ದೇಶವಾಗ್ತದೆ. ಹಾಗಾಗಿ ಸಂಸ್ಥೆಗಳಿಂದಾಗಿ ಮಾನವನ ದೈನಂದಿನ ಕಾರ್ಯಚಟುವಟಿಕೆಗಳು ಸುಲಭವಾಗಿ ಪೂರೈಸಲ್ಪಡ್ತದೆ. ಸಮಾಜದ ಸುಲಲಿತ ಕಾರ್ಯಾಚರಣೆ ಸಾಮಾಜಿಕ ಸಂಸ್ಥೆಯಿಂದ ಸಾಧ್ಯವಾಗ್ತದೆ.
ಹಾಗಾಗಿ ಈ ಮೇಲಿನ ವ್ಯಾಖ್ಯಾನಗಳು ನಾವು ಗಮನಿಸಿದಾಗ ನಮಗೆ ಸಂಸ್ಥೆ ಅಂದ್ರೆ ಒಂದು ಬಹಳ ಸ್ಪಷ್ಟವಾದಂತ ವ್ಯಾಖ್ಯಾನ ಅರ್ಥವಾಗ್ತದೆ. ಮುಖ್ಯವಾಗಿ ಸಂಸ್ಥೆ ಅಂದ್ರೆ ಬೇರೇನೂ ಅಲ್ಲ, ನಿರ್ದಿಷ್ಟ ಬೇಡಿಕೆಯನ್ನ ಪೂರೈಸುವ ಕಾರ್ಯವಿಧಾನ, ಕಾರ್ಯತಂತ್ರ, ಅದನ್ನ ನಾವು ಸಂಸ್ಥೆ ಅಂತೇಳಿ ಕರೀಲಾಗ್ತದೆ. ಇದಕ್ಕೊಂದು ಬಹಳ ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ ನಾನು. ಸಂಸ್ಥೆ ಅಂದ್ರೇನು ಮತ್ತು ಸಂಘ ಅಂದ್ರೇನು? ಬಹಳ ಗೊಂದಲದಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ಯಾಕೆಂದ್ರೆ ನಾವು ದೈನಂದಿನ ಜೀವನದಲ್ಲಿ ಹಲವಾರು ಸಂದರ್ಭದಲ್ಲಿ ನಾವು ಉದಾಹರಣೆಗೆ ವ್ಯವಸಾಯ ಸೇವಾ ಸಹಕಾರ ಸಂಘ ಸಂಸ್ಥೆ ಅಂತೇಳಿ ಕರಿತೀವಿ. ಹಾಲು ಉತ್ಪಾದಕರ ಸಹಕಾರ ಸೇವಾ ಸಂಘ ಸಂಸ್ಥೆ ಅಂತೇಳಿ ಕರಿತೇವೆ. ಹಾಗಾಗಿ 2 ಪದಗಳನ್ನು ಯಾವುದೇ ವ್ಯತ್ಯಾಸವಿಲ್ಲದೆ ನಾವು ಬಳಕೆ ಮಾಡ್ಕೊಳ್ತಾ ಇರ್ತೇವೆ. ಹಾಗಾಗಿ ಸಂಘ ಮತ್ತು ಸಂಸ್ಥೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಆಗ್ತದೆ. ಒಂದು ನಿರ್ದಿಷ್ಟ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಸ್ಥಾಪಿತವಾಗಿರ್ತಕ್ಕಂಥ ಜನ ಸಮೂಹವನ್ನ ನಾವು ಸಂಘ ಅಂತೇಳಿ ಕರೆದ್ರೆ, ಆ ಬೇಡಿಕೆಯನ್ನ ನಾವು ಯಾವ ಮಾರ್ಗದಲ್ಲಿ, ಯಾವ ಕ್ರಮದಲ್ಲಿ ಪೂರೈಸಿಕೊಳ್ತೇವೋ ಅದು ಸಂಸ್ಥೆ ಅಂತೇಳಿ ಆಗ್ತದೆ. ಉದಾಹರಣೆಗೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸೇರಿ ಕಾಲೇಜು ಅಥವಾ ಶಾಲೆ ಒಂದು ಸಂಘ ಆದ್ರೆ, ಆ ಕಾಲೇಜು ಅಥವಾ ಶಾಲೆಯಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಚಟುವಟಿಕೆಗಳು, ಉದಾಹರಣೆಗೆ ಪರೀಕ್ಷೆ ಇರ್ಬೋದು, ಪಾಠ ಪ್ರವಚನಗಳು ಇರ್ಬೋದು, ಅಥವಾ ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು, ಇವೆಲ್ಲವೂ ಸಹ ಸಾಮಾಜಿಕ ಸಂಸ್ಥೆಗಳು ಅಂತೇಳಿ ಪರಿಗಣಿಸಲ್ಪಡ್ತದೆ. ಹೀಗೆ ಸಂಸ್ಥೆ ಅಂದ್ರೆ ಆ ನಿರ್ದಿಷ್ಟ ಬೇಡಿಕೆಯ ಕಾರ್ಯವಿಧಾನ ಅಂತೇಳಿ ಆಗ್ತದೆ. ಇದುವರೆಗೂ ನಾವು ಸಂಸ್ಥೆ ಅಂದ್ರೆ ಏನು ಅಂತೇಳಿ ಅರ್ಥ ಮಾಡ್ಕೊಂಡ ನಂತರ ಸಂಸ್ಥೆಯನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದನ್ನ ಕೆಲವೊಂದು ಸಾಮಾನ್ಯ ಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಆ ಸಾಮಾನ್ಯ ಲಕ್ಷಣಗಳಲ್ಲಿ ಮೊದಲನೇದಾಗಿ ಸಾರ್ವತ್ರಿಕತೆ. ದಯವಿಟ್ಟು ನಾನು ಹೇಳೋ ಅಂಶಗಳು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಸಂಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಳಲಿ ಮೊದಲನೇ ಲಕ್ಷಣ ಸಾರ್ವತ್ರಿಕತೆ. ಯಾಕೆಂದ್ರೆ ಸಂಸ್ಥೆಗಳಿಲ್ಲದ ಸಮಾಜವೇ ಇಲ್ಲ. ಪ್ರತಿಯೊಂದು ಸಮಾಜಗಳ ತಳಹದಿನೇ ಸಂಸ್ಥೆ ಅಂತೇಳಿ ಆಗ್ತದೆ. ಹಾಗಾಗಿ ಸಂಸ್ಥೆಗಳು ಎಲ್ಲ ಕಾಲದಲ್ಲಿ ಎಲ್ಲ ಸಮಾಜಗಳಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಲಕ್ಷಣವನ್ನ ಹೊಂದಿದ್ದು ಹಿಂದೆನೂ ಇದ್ದು, ಇವತ್ತೂ ಇದೆ, ನಾಳೆನೂ ಇರ್ತದೆ. ಆದಿವಾಸಿ, ಪ್ರಾಚೀನ, ಆಧುನಿಕ ಎಲ್ಲ ಸಮಾಜಗಳಲ್ಲೂ ಸಹ ಕಂಡು ಬರ್ತದೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಇನ್ನು ಎರಡನೇದಾಗಿ ಪ್ರತಿಯೊಂದು ಸಂಸ್ಥೆಯು ತನ್ನದೇ ಆದ ಹೆಸರು ಮತ್ತು ಚಿಹ್ನೆಯನ್ನ ಹೊಂದಿರ್ತದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸಾಮಾನ್ಯವಾಗಿ ಕೆಲವೊಂದು ಸಂಸ್ಥೆಗಳ ಬೆಳವಣಿಗೆ ಮತ್ತು ಕಾರ್ಯವಿಧಾನವನ್ನು ಗಮನಿಸಿದಾಗ ಪ್ರತಿಯೊಂದು ಸಂಸ್ಥೆಗಳಿಗೆ ತನ್ನದೇ ಆದಂಥ ಚಿಹ್ನೆ ಮತ್ತು ಹೆಸರುಗಳಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಉದಾಹರಣೆಗೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಮತ್ತು ಕೆಲವೊಂದು ಧಾರ್ಮಿಕ ಆ, ಒಂದು ಚಿಹ್ನೆಗಳು. ಉದಾಹರಣೆಗೆ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ನಾವು ನೋಡ್ತೇವೆ, ಓಂ ಚಿಹ್ನೆಯನ್ನು ನಾವು ನೋಡ್ತೇವೆ. ಇವೆಲ್ಲವೂ ಸಹ ಜನರನ್ನ ಒಗ್ಗೂಡಿಸುವ ಒಂದು ಭಾವನಾತ್ಮಕ ಭಾವನೆಗಳನ್ನ, ಏಕತೆಯ ಅಂಶಗಳನ್ನ ವೃದ್ಧಿಸುವಲ್ಲಿ ಈ ಸಂಸ್ಥೆಗಳು ಕಾರ್ಯಾಚರಣೆಯನ್ನ ಮಾಡ್ತದೆ. ಇದು ಎರಡನೇ ಲಕ್ಷಣ. ಇನ್ನು ಮೂರನೇದಾಗಿ ಸಂಸ್ಥೆಗಳು ಪ್ರಾಮಾಣೀಕೃತ ನಿಯಮಗಳು ಅಂತೇಳಿ ನಾವು ನೋಡ್ಬೇಕಾಗ್ತದೆ. ಸಾಮಾನ್ಯವಾಗಿ ಸಂಸ್ಥೆ ಅಂದ್ರೆ ಬೇರೆ ಏನೂ ಅಲ್ಲ, ಸಮಾಜ ಮನ್ನಿತ ರೀತಿಯಲ್ಲಿ ಆ ಬೇಡಿಕೆಗಳನ್ನ ಈಡೇರಿಸ್ಕೊಳ್ತಕ್ಕಂಥ ಕಾರ್ಯವಿಧಾನ ಅಂತೇಳಿ ಆಗ್ತದೆ. ಅವುಗಳು ಬೇರೆ ಏನೂ ಅಲ್ಲ. ಹಾಗಾಗಿ ಆ ಕಾರ್ಯವಿಧಾನಗಳು ಅಂದ್ರೆ ಬೇರೆ ಏನೂ ಅಲ್ಲ, ಅವು ಸಮಾಜವು ಅಂಗೀಕರಿಸಲ್ಪಟ್ಟಂತಹ ಕಟ್ಟಳೆಗಳು ಅಥವಾ ನಿಯಮಗಳು ಅಂತೇಳಿ ಆಗ್ತದೆ. ಇದು ಮೂರನೇ ಲಕ್ಷಣ. ನಾಲ್ಕನೇದಾಗಿ ಸಂಸ್ಥೆಗಳು ಮಾನವನ ಬೇಡಿಕೆಗಳ ಈಡೇರಿಕೆಯ ಸಾಧನವಾಗ್ತದೆ. ನಾನು ಈಗಾಗಲೇ ಹೇಳಿದಂತೆ ಸಂಸ್ಥೆ ಅಂದ್ರೆ ಬೇರೆ ಏನೂ ಅಲ್ಲ, ಸಮಾಜವೇ ಆ ನಿರ್ದಿಷ್ಟ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿಯೇ ಸಮಾಜದಲ್ಲಿ ಅಂಗೀಕರಿಸಲ್ಪಟ್ಟಂತಹ ಒಂದು ವಿಧಾನವೇ ಸಂಸ್ಥೆ ಅಂತೇಳಿ ಆಗ್ತದೆ. ಹಾಗಾಗಿ ಸಂಸ್ಥೆಯ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಮಾನವನ ಬೇಡಿಕೆಗಳನ್ನ ಸಮಾಜ ಮನ್ನಿತ ರೀತಿಯಲ್ಲಿ ಈಡೇರಿಸೋದೇ ಸಂಸ್ಥೆಯ ಮತ್ತೊಂದು ಉದ್ದೇಶವಾಗ್ತದೆ. ಇನ್ನು ಐದನೇ ಲಕ್ಷಣ ಸಾಮಾಜಿಕ ನಿಯಂತ್ರಣ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದಂತೆ ಸಂಸ್ಥೆಗಳ ಉದ್ದೇಶ ಸಮಾಜದ ಸುಲಲಿತ ಕಾರ್ಯಾಚರಣೆ ಮತ್ತು ಮಾನವನ ವರ್ತನೆಗಳನ್ನ, ಚಟುವಟಿಕೆಗಳನ್ನ ಸಮಾಜ ನಿರ್ದೇಶಿತ ರೀತಿಯಲ್ಲಿ ನಿಯಂತ್ರಿಸ್ತಕ್ಕಂಥದ್ದು ಸಾಮಾಜಿಕ ಸಂಸ್ಥೆಗಳ ಉದ್ದೇಶವಾಗ್ತದೆ. ಸದಾಕಾಲ ಸಂಸ್ಥೆಗಳು ಯೋಜಿತ ಸಮಾಜ ಮನ್ನಿತ ರೀತಿಯಲ್ಲಿ ವ್ಯಕ್ತಿಗಳು ಬಾಳುವಂತೆ ಸದಾಕಾಲದಲ್ಲಿ ವ್ಯಕ್ತಿಯ ವರ್ತನೆಗಳನ್ನ ಸಮರ್ಥವಾಗಿ ನಿಯಂತ್ರಿಸ್ತಕ್ಕಂಥ, ನಿರ್ದೇಶಿಸ್ತಕ್ಕಂಥ ಕೆಲಸವನ್ನ ಸಂಸ್ಥೆಗಳು ಮಾಡ್ತದೆ. ಹಾಗಾಗಿ ಮಾನವನ ಆಂತರಿಕ ಮತ್ತು ಬಾಹ್ಯ ವರ್ತನೆಗಳನ್ನ, ಆಲೋಚನೆಗಳನ್ನ, ಅಭಿಪ್ರಾಯಗಳನ್ನ, ವರ್ತನಾ ಮಾದರಿಗಳನ್ನ, ಚಟುವಟಿಕೆಗಳನ್ನ, ಆಲೋಚನೆಗಳನ್ನ ಸದಾಕಾಲ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ಒಂದು ಸಮರ್ಥವಾದಂಥ ಸಾಮಾಜಿಕ ನಿಯಂತ್ರಣದ ನಿಯೋಗಿಯಾಗಿ ಸಂಸ್ಥೆಯು ಕೆಲಸ ಮಾಡ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಮುಂದಿನ ಲಕ್ಷಣ ಸಂಸ್ಥೆಗಳು ದೀರ್ಘಕಾಲಿಕವಾದವು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಬಹಳಷ್ಟು ಸಂಸ್ಥೆಗಳು ಹೆಚ್ಚು ಶಾಶ್ವತ ಸ್ವರೂಪದ ಸಂಸ್ಥೆಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಉದಾಹರಣೆಗೆ ಜಾತಿ, ವಿವಾಹ, ಧರ್ಮ,
ಇವೆಲ್ಲವೂ ಸಹ ತಲತಲಾಂತರ ಕಾಲದಿಂದಲೂ ಬಹಳ ಹಿಂದಿನ ಕಾಲದಿಂದಲೂ ಸಹ ಸಮಾಜದ ಜೊತೆಗೆ ಬೆಳೆಬಂದಿರ್ತಕ್ಕಂಥ ಲಕ್ಷಣ ಆಗಿವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಮೇಲ್ಕಂಡ ಲಕ್ಷಣಗಳನ್ನ ಆಧರಿಸಿ ನಾವು ಸಾಮಾಜಿಕ ಸಂಸ್ಥೆಯನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಕೊನೆಯದಾಗಿ ಸಾಮಾಜಿಕ ಸಂಸ್ಥೆಯು ಐಕ್ಯತೆಯ ಸಂಕೇತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸಂಸ್ಥೆ ಇರೋದ್ರಿಂದಾಗಿ ಸಮಾಜದ ಸಮೂಹದ ಸದಸ್ಯರ ನಡುವೆ ಐಕ್ಯತೆ, ಒಗ್ಗಟ್ಟು, ಏಕತೆಯನ್ನ ಮೂಡಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಸಂಸ್ಥೆ ಕೆಲವೊಂದು ಚಿಹ್ನೆ ಮತ್ತು ಕಾರ್ಯವಿಧಾನಗಳ ಮೂಲಕ ಸಮಾಜದ ಜನರ ನಡುವೆ ಒಂದು ಏಕತೆ, ಒಗ್ಗಟ್ಟು, ಐಕ್ಯತೆಯನ್ನ ಮೂಡಿಸ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಈ ಮೇಲಿನ ಎಲ್ಲ ಲಕ್ಷಣಗಳನ್ನ ನಾವು ಅರ್ಥೈಸಿಕೊಳ್ಳುವ ಮೂಲಕ ಸಂಸ್ಥೆ ಅಂದ್ರೇನು, ಸಂಸ್ಥೆಯ ಒಂದು ಲಕ್ಷಣಗಳನ್ನ ಅರ್ಥ ಮಾಡಿಕೊಂಡು ಮತ್ತು ಪರೀಕ್ಷಾ ದೃಷ್ಟಿಯಿಂದ ಈ ಸಂಸ್ಥೆಗಳ ಕಾರ್ಯಗಳು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸಾಮಾಜಿಕ ಸಂಸ್ಥೆಗಳ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಮಾನವನ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವುದು ಅಥವಾ ಸಮಾಜಮನ್ವಿತ ರೀತಿಯಲ್ಲಿ ಮಾನವನ ಬೇಡಿಕೆಗಳನ್ನು ಈಡೇರಿಸೋದು ಅಂತೇಳಿ ಆದಾಗ, ಸಮಾಜಶಾಸ್ತ್ರಜ್ಞರು ಸಂಸ್ಥೆಗಳ ಕೆಲವೊಂದು ಸಾಮಾನ್ಯ ಕಾರ್ಯಗಳನ್ನ ಇಲ್ಲಿ ಪಟ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತದೆ. ಹಾಗಾಗಿ ತಿಳುವಳಿಕೆ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಈ ಬೇಡಿಕೆಗಳನ್ನ ನಾವು ಇಲ್ಲಿ ವಿಶ್ಲೇಷಣೆಗೆ ಒಳಪಡಿಸಬೇಕಾಗ್ತದೆ. ದಯಮಾಡಿ ನಾನು ಹೇಳ್ತಕ್ಕಂಥ ಮುಖ್ಯವಾದಂಥ ಅಂಶಗಳನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಅದರಲ್ಲಿ ಪಾಯಿಂಟ್ ನಂಬರ್ 1, ಸಾಮಾಜಿಕ ಸಂಸ್ಥೆಯ ಕಾರ್ಯಗಳಲ್ಲಿ ಮೊದಲನೇದಾಗಿ ಮಾನವನ ಬೇಡಿಕೆಗಳನ್ನ ಈಡೇರಿಸೋದು ಅನ್ನೋದನ್ನ ಆಗ್ತದೆ. ಯಾಕಂದ್ರೆ ಮಾನವನ ಬೇಡಿಕೆಗಳನ್ನ ಈಡೇರಿಸಲಿರುವ ಸಾಧನಗಳೇ ಸಂಸ್ಥೆ ಅಂತ ಹೇಳಿ ಆದಾಗ, ಸಮಾಜದ ಸುಲಲಿತ ಕಾರ್ಯಾಚರಣೆಯ ಸಲುವಾಗಿ ಸಮಾಜದ ಕಾರ್ಯಗಳನ್ನ ಸಮಾಜಮನ್ವಿತ ರೀತಿಯಲ್ಲಿ ಮಾರ್ಗದಲ್ಲಿ ಅಥವಾ ಕ್ರಮದಲ್ಲಿ ಸಂಸ್ಥೆಗಳು ಈಡೇರಿಸ್ತವೆ. ಅದರಿಂದಾಗಿ ಸಮಾಜದ ಸುಲಲಿತ ಕಾರ್ಯಾಚರಣೆ ಸಾಧ್ಯವಾಗ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಸಮಾಜದಲ್ಲಿ ಇರ್ತಕ್ಕಂಥ ಅಸಂಖ್ಯಾತವಾದಂಥ ಸಂಸ್ಥೆಗಳು ಜನರ ಅಗತ್ಯತೆಗಳಿಗೆ ಅನುಗುಣವಾಗಿ ಆಯಾಯ ನಿರ್ದಿಷ್ಟ ಬೇಡಿಕೆಗಳನ್ನ ಈಡೇರ್ತದೆ. ಉದಾಹರಣೆಗೆ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡ್ತದೆ. ಮಸೀದಿಗಳು, ದೇವಾಲಯಗಳು ಮುಖ್ಯವಾಗಿ ಜನರಿಗೆ ಆಧ್ಯಾತ್ಮಿಕ ಮೌಲ್ಯಗಳನ್ನ ಪ್ರಸಾರ ಮಾಡ್ತದೆ. ಮತ್ತು ನಾಟಕ, ಸಿನಿಮಾಗಳು, ಕ್ಲಬ್‌ಗಳು ಇವೆಲ್ಲವೂ ಸಹ ಜನರಿಗೆ ಅಗತ್ಯವಾದಂಥ ಮನರಂಜನೆಯನ್ನ ಕೊಡ್ತದೆ. ಇದು ಮೊದಲನೇ ಅಂಶ. ಹಾಗಾಗಿ ಸಂಸ್ಥೆಯ ಮೊದಲನೇ ಕಾರ್ಯ ಅಂದ್ರೆ ಮಾನವರ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥದ್ದು. ಇನ್ನು ಎರಡನೇದಾಗಿ ಮಾನವರ ನಡವಳಿಕೆಗಳನ್ನ ಸಮರ್ಥವಾಗಿ ನಿಯಂತ್ರಿಸ್ತಕ್ಕಂಥದ್ದು. ನಾನೀಗಾಗಲೇ ಹೇಳಿದೆ, ಮಾನವನ ನಡಾವಳಿಗಳನ್ನ ಅಪೇಕ್ಷಿತ ರೀತಿಯಲ್ಲಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಸಂಸ್ಥೆಗಳ ಉದ್ದೇಶವಾಗಿದ್ದು, ಮುಖ್ಯವಾಗಿ ಪ್ರತಿಯೊಬ್ಬ ಮಾನವನ ಬೇಡಿಕೆಗಳನ್ನ ಒಂದು ಸಮಾಜಮನ್ವಿತ ರೀತಿಯಲ್ಲಿ ರೂಪಿಸಿಕೊಳ್ಳುವಂತೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಒತ್ತಡವನ್ನ ವ್ಯಕ್ತಿಗಳ ವರ್ತನೆಯ ಮೇಲೆ ಏರ್ತಾ ಇರ್ತದೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ಮಾನವ ನಡವಳಿಕೆಗಳು ಯಾವುದು ಪ್ರಸ್ತುತ ಮತ್ತು ಅಪ್ರಸ್ತುತ, ಅಥವಾ ಯಾವ್ದು ಸರಿ ಇದೆ ಅಥವಾ ಯಾವ್ದು ತಪ್ಪಿದೆ ಎಂಬುದನ್ನ ನಮ್ಮ ಮುಂದೆ ವಿಶ್ಲೇಷಣೆ ಮಾಡುವ ಮೂಲಕ ಸದಾಕಾಲ ವ್ಯಕ್ತಿಗಳು ಸಮಾಜಮನ್ವಿತ ರೀತಿಯಲ್ಲಿ ತಮ್ಮ ನಡವಳಿಕೆಗಳನ್ನ ರೂಪಿಸಿಕೊಳ್ಳುವಂತ ಅಥವಾ ಅಪೇಕ್ಷಿತ ನಡಾವಳಿಗಳಿಗೆ ಅನುಗುಣವಾಗಿ ವ್ಯಕ್ತಿಗಳು ನಡೆದುಕೊಳ್ಳುವಂತ ಸಂಸ್ಥೆಗಳು ಸದಾಕಾಲ ನಮ್ಮನ್ನ ನಿರ್ದೇಶನವನ್ನ ಮಾಡ್ತಾ ಇರ್ತದೆ. ಇದು ಎರಡನೇ ಲಕ್ಷಣ. ಇನ್ನ ಮೂರನೇ ಕಾರ್ಯ ಬಹಳ ಸ್ಪಷ್ಟವಾದಂತಹ ಕಾರ್ಯ ಅಂದ್ರೆ ಮಾನವನ ಕಾರ್ಯಗಳನ್ನ ಸರಳಗೊಳಿಸ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕಂದ್ರೆ ನಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ವಿವಿಧ ಕಾರ್ಯಗಳನ್ನ ನಾವು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಮಗೆ ಗೊಂದಲಗಳು ಉಂಟಾಗ್ತದೆ. ಯಾವ್ದು ಸರಿ, ಯಾವ್ದು ತಪ್ಪು, ಹೇಗೆ ಮಾಡ್ಬೇಕು ಅಥವಾ ಯಾವುದನ್ನು ಮಾಡಬಾರ್ದು ಎಂಬ ಗೊಂದಲಕ್ಕೆ ನಾವು ಒಳಗಾಗ್ತೇವೆ. ಅಂತಹ ಸಂದರ್ಭದಲ್ಲಿ ಸಂಸ್ಥೆಗಳ ನಮ್ಮ ಮುಂದೆ ಇರೋದ್ರಿಂದ ಆ ನಿಗದಿತ ಬೇಡಿಕೆಯನ್ನ ನಿಗದಿತ ವಿಧಾನದಲ್ಲಿ, ನಿಗದಿತ ಕ್ರಮದಲ್ಲಿ ನಾವು ಪೂರೈಸಿಕೊಳ್ಳಿಕ್ಕೆ ಸಾಧ್ಯ ಆಗೋದ್ರಿಂದ ಸಮಾಜದ ಸುಲಲಿತ ಕಾರ್ಯಾಚರಣೆ ಸಾಧ್ಯವಾಗ್ತದೆ ಅನ್ನೋದು ಮತ್ತೊಂದು ಪ್ರಮುಖವಾದಂತ ಕಾರ್ಯ ಆಗ್ತದೆ. ಇನ್ನು ನಾಲ್ಕನೇದಾಗಿ ವ್ಯಕ್ತಿಯ ಪಾತ್ರ ಮತ್ತು ಅಂತಸ್ತನ್ನ ಒದಗಿಸ್ತದೆ. ಸರ್ವೇ ಸಾಮಾನ್ಯವಾಗಿ ಸಂಸ್ಥೆಗಳು ವ್ಯಕ್ತಿಗಳಿಗೆ ಅವರವರ ಅರ್ಹತೆ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಪಾತ್ರ ಮತ್ತು ಅಂತಸ್ತನ್ನ ಒದಗಿಸ್ತಾ ಇರ್ತವೆ. ಇವು ಪಾತ್ರ ಮತ್ತು ಅಂತಸ್ತು ನಿಗದಿಯಲ್ಲಿ ಗೊಂದಲ ಮತ್ತು ವ್ಯತ್ಯಾಸಗಳ ಆಗದಂತೆ ನಮ್ಮನ್ನ ಗಮನಿಸ್ತಾ ಇರ್ತವೆ. ಯಾಕಂದ್ರೆ ಅರ್ಹ ವ್ಯಕ್ತಿಗಳಿಗೆ ಅರ್ಹ ಅಂತಸ್ತು ಮತ್ತು ಪಾತ್ರಗಳನ್ನ ಸದಾಕಾಲ ನಿಗದಿ ಮಾಡ್ತದೆ. ಹಾಗಾಗಿ ಏನಾಗ್ತದೆ ಅಂದ್ರೆ ಸಮಾಜ ಸುಲಲಿತ ಕಾರ್ಯಾಚರಣೆ ಇಲ್ಲಿ ಸಾಧ್ಯವಾಗ್ತದೆ. ಇದು ನಾಲ್ಕನೇ ಪ್ರಮುಖವಾದಂತ ಕಾರ್ಯ. ಇನ್ನು ಐದನೇದಾಗಿ ಸಂಸ್ಕೃತಿಯ ಪ್ರಮುಖವಾದಂತಹ ಉದ್ದೇಶ ಅಂದ್ರೆ ಸಂಸ್ಕೃತಿಯನ್ನ ವರ್ಗಾಯಿಸ್ತದೆ. ಸಾಮಾನ್ಯವಾಗಿ ಒಂದು ಸಮಾಜದ ಸಂಸ್ಕೃತಿಯನ್ನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ, ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಸಂಸ್ಕೃತಿ ನಿರಂತರವಾಗಿ ಉಳಿಯಲು ಬೆಳೆಯಲು ಸಂಸ್ಥೆಗಳು ಕಾರಣ ಆಗ್ತದೆ. ಮುಖ್ಯವಾಗಿ ಕುಟುಂಬ, ವಿವಾಹ, ಧರ್ಮ ಈ ನಿಯೋಗಿಗಳ ಮೂಲಕ
ಸಮಾಜದ ಸಂಸ್ಕೃತಿಯನ್ನ ಒಂದು ಪೀಳಿಗೆಯಿಂದ ಒಂದು ಪೀಳಿಗೆಗೆ, ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಇದು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಇನ್ನು 6ನೇದಾಗಿ ಸಮಾಜಕ್ಕೆ ಅಗತ್ಯವಾಗಿರ್ತಕ್ಕಂಥ ಐಕ್ಯತೆ ಮತ್ತು ಸಮೂಹದ ಸದಸ್ಯರ ನಡುವೆ ಅಗತ್ಯವಾಗಿರ್ತಕ್ಕಂಥ ಏಕರೂಪತೆಯನ್ನ ಮೂಡಿಸುವಲ್ಲಿ ಸಂಸ್ಥೆಗಳು ಪ್ರಧಾನವಾದಂಥ ಕಾರ್ಯವನ್ನ ನಿರ್ವಹಿಸ್ತದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಈ ಮೇಲಿನ ಕಾರ್ಯಗಳನ್ನು ನಾವು ಗಮನಿಸಿದಾಗ ಸಮಾಜದ ಸುಲಲಿತ ಕಾರ್ಯಾಚರಣೆ ಸಂಸ್ಥೆಗಳಿಂದ ಸಾಧ್ಯವಾಗ್ತದೆ ಅನ್ನೋದನ್ನು ನಾವು ಇಲ್ಲಿ ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ. ಈ ಮೇಲಿನ ಅಂಶಗಳನ್ನು ನಾವು ಗಮನಿಸಿದಾಗ ಸಂಸ್ಥೆ ಅಂದ್ರೇನು, ಸಂಸ್ಥೆಯ ಲಕ್ಷಣಗಳು ಮತ್ತು ಸಂಸ್ಥೆ ಕಾರ್ಯಗಳನ್ನು ಪರೀಕ್ಷಾ ದೃಷ್ಟಿಯಿಂದ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಮುಂದಿನ ಕೊನೆಯ ಸಾಮಾಜಿಕ ಪರಿಕಲ್ಪನೆಗಳಲ್ಲಿ, ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಾಮಾಜಿಕ ಸಮೂಹಗಳನ್ನು ನಾವು ನೋಡಬೇಕಾಗ್ತದೆ. ನಾನೀಗಾಗಲೇ ಹೇಳಿದಂತೆ ಮಾನವ ಸಮಾಜ ಜೀವಿ ಮತ್ತು ಅವನು ಸದಾ ಸಮೂಹಗಳಲ್ಲಿ ವಾಸಿಸ್ತಾ ಇರ್ತಾನೆ. ಯಾಕೆಂದ್ರೆ ವ್ಯಕ್ತಿ ಸೇರಿದ್ರೆ ಸಮೂಹ ಆಗ್ತದೆ, ಸಮೂಹಗಳು ಸೇರಿದ್ರೆ ಸಮಾಜ ಆಗ್ತದೆ. ಯಾಕಂದ್ರೆ ಮಾನವ ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಅವನು ಜೀವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅವನಿಗೆ ಸಾಮಾಜಿಕ ಜೀವನ ಅವನಿಗೆ ಅನಿವಾರ್ಯ ಮತ್ತು ಅಗತ್ಯ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ತೊಡಕೊಂಡಿರ್ತಕ್ಕಂಥ ಮಾನವ ತನ್ನ ಜೀವನದ ವಿವಿಧ ಹಂತಗಳಲ್ಲಿ ವಿವಿಧ ಸಮೂಹದ ಸದಸ್ಯನಾಗಬೇಕಾಗ್ತದೆ. ಆಯಾಯ ವಯೋಮಾನ, ಅವರ ಪಾತ್ರ, ಅವರ ಅನುಭವ ಇವೆಲ್ಲವನ್ನು ಆಧರಿಸಿ ಅವರು ವಿವಿಧ ಬಗೆಯ ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದೆ. ಅದರ ಜೊತೆಗೆ ವಿವಿಧ ಬಗೆಯ ಸಮೂಹಗಳ ಸದಸ್ಯನು ಸಹ ಆಗಬೇಕಾಗ್ತದೆ. ಉದಾಹರಣೆಗೆ ಬಾಲ್ಯಾವಸ್ಥೆಯಲ್ಲಿ ಗೆಳೆಯರ ಬೆಳಗವನ್ನು ಸೇರಬೇಕಾಗ್ತದೆ, ಯೌವನಾವಸ್ಥೆಯಲ್ಲಿ ಶಾಲಾ ಕಾಲೇಜು ಮತ್ತು ಮುಂದಿನ ಹಂತದಲ್ಲಿ ಕಚೇರಿಗಳು, ಕ್ಲಬ್ಬು, ಬ್ಯಾಂಕು, ಚರ್ಚು, ಹೀಗೆ ಅಸಂಖ್ಯಾತವಾದಂತಹ ಸಮೂಹಗಳ ಸದಸ್ಯನಾಗಿ ಬಿಡ್ತಾನೆ. ಹಾಗಾಗಿ ಪ್ರಾಚೀನ ಕಾಲದ ಸರಳ ಸಮಾಜಗಳಲ್ಲಿ ಸಾಮಾಜಿಕ ಸಮೂಹಗಳ ಸಂಖ್ಯೆ ಕಡಿಮೆ ಇತ್ತು. ಆದರೆ ಇಂದಿನ ಸಂಕೀರ್ಣ ಆಧುನಿಕ ಸಮಾಜಗಳಲ್ಲಿ ಇವತ್ತು ಸಮೂಹಗಳ ಸಂಖ್ಯೆ ಇವತ್ತು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಅಂದ್ರೆ ಮಾನವನ ಬೇಡಿಕೆಗಳು, ಅವಶ್ಯಕತೆಗಳು ಹೆಚ್ಚಾದಂತೆ ಸಾಮಾಜಿಕ ಸಮೂಹಗಳು ಸಹ ಇವತ್ತು ಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ ಅನ್ನೋದು ನಾವಿಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ನಮ್ಮ ತಿಳುವಳಿಕೆ ಮತ್ತು ವರ್ಷಾ ದೃಷ್ಟಿಯಿಂದ ನಾವು ಸಾಮಾಜಿಕ ಸಮೂಹಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಲ್ಲೂ ಸಹ ಸಾಮಾಜಿಕ ಸಮೂಹ ಎಂಬ ಪದವನ್ನ ಬಹಳ ಸಂಕುಚಿತವಾಗಿ, ಸೀಮಿತವಾಗಿ ನಾವು ಬಳಕೆ ಮಾಡ್ಕೊಳ್ತೇವೆ. ಯಾಕೆಂದ್ರೆ ಸಾಮಾಜಿಕ ಸಮೂಹ ಅಂದ್ರೆ ಜನರ ಗುಂಪಲ್ಲ. ಯಾಕೆಂದ್ರೆ ಉದಾಹರಣೆಗೆ ರೈಲ್ವೆ ನಿಲ್ದಾಣದಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಇರ್ತಕ್ಕಂತಹ ಜನಸಮೂಹ ಸಾಮಾಜಿಕ ಸಮೂಹ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾದ್ರೆ ಸಾಮಾಜಿಕ ಸಮೂಹ ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಾಮಾಜಿಕ ಸಮೂಹ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಥವಾ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದಕ್ಕಿಂತಲೂ ಹೆಚ್ಚಿನ ಜನರು ಸಾಮಾಜಿಕ ಅಂತಕ್ರಿಯೆ ಆಧಾರದ ಮೇಲೆ ಒಟ್ಟುಗೂಡಿರ್ತಕ್ಕಂಥ ಜನರ ಸಮೂಹವನ್ನು ನಾವು ಸಾಮಾಜಿಕ ಸಮೂಹ ಅಂತೇಳಿ ಕರೀತೇವೆ. ಹಾಗಾಗಿ ಸಾಮಾಜಿಕ ಸಮೂಹ ಅಂದ್ರೆ ಇಲ್ಲಿ 2 ಪ್ರಧಾನವಾದ ಲಕ್ಷಣ ನೋಡಬೇಕಾಗ್ತದೆ. ಒಂದು ಜನರ ಗುಂಪು, ಎರಡನೇದಾಗಿ ಆ ಜನರ ಗುಂಪಿನ ನಡುವೆ ಏನಿರಬೇಕಾಗ್ತದೆ, ಸಾಮಾಜಿಕ ಅಂತಕ್ರಿಯೆಗಳು ಅಥವಾ ಸಾಮಾಜಿಕ ಸಂಬಂಧಗಳ ಆಧಾರದ ಮೇಲೆ ಆ ಸಮೂಹಗಳು ನಿರ್ಮಾಣ ಆಗಿರ್ಬೇಕಾಗ್ತದೆ. ಹಾಗಾಗಿ ಸಾಮಾಜಿಕ ಸಮೂಹಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ವ್ಯಾಖ್ಯಾನಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ಹೆಸರಾಂತ ಸಮಾಜಶಾಸ್ತ್ರಜ್ಞ ಮೆಕೈವರ್ ಮತ್ತು ಪೇಜ್ ರವರು ಪರಸ್ಪರ ಸಾಮಾಜಿಕ ಸಂಬಂಧವನ್ನ ಹೊಂದಿರುವ ಸಮೂಹವನ್ನ ನಾವು ಸಾಮಾಜಿಕ ಸಮೂಹ ಅಂತೇಳಿ ಕರಿತೇವೆ. ಪರಸ್ಪರ ಸಾಮಾಜಿಕ ಸಂಬಂಧಗಳ ಆಧಾರದ ಮೇಲೆ ಒಗ್ಗೂಡಿರುವ ಸಮೂಹವನ್ನ ನಾವು ಸಾಮಾಜಿಕ ಸಮೂಹ ಅಂತೇಳಿ ಕರಿತೇವೆ. ಇದು ಮೊದಲನೇ ವ್ಯಾಖ್ಯಾನ. ಅವರ ವ್ಯಾಖ್ಯಾನದಲ್ಲಿ ಒಂದು ಅಂಶ ನಮಗೆ ಕಂಡು ಬರ್ತದೆ. ಸಾಮಾಜಿಕ ಸಮೂಹ ಅಂದ್ರೆ ಅವ್ರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಆಧಾರದ ಮೇಲೆ ಒಟ್ಟುಗೂಡಿರ್ತಕ್ಕಂಥ ಸಮೂಹ ಆಗಿರ್ಬೇಕಾಗ್ತದೆ. ಅದು ಸಾಮಾಜಿಕ ಸಮೂಹ ಅಂತೇಳಿ ಕರಿಬೇಕಾದ್ರೆ. ಇನ್ನು ಎರಡನೇ ವ್ಯಾಖ್ಯಾನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಬೊಗಾರ್ಡಸ್ ಎಂಬ ಸಮಾಜಶಾಸ್ತ್ರಜ್ಞರಿಂದ ನೀಡಲ್ಪಟ್ಟಿದೆ. ಬೊಗಾರ್ಡಸ್ ಅವರು ಹೇಳ್ತಾ ಇದ್ದಾರೆ, ಸಮಾನ ಉದ್ದೇಶಗಳನ್ನು ಹೊಂದಿರುವ, ನೋಡ್ಕೊಳ್ಳಿ, ಸಮಾನ ಉದ್ದೇಶಗಳನ್ನು ಹೊಂದಿರುವ, ಒಬ್ಬರಿಗಿಂತಲೂ ಅವರು ಒಬ್ಬರನ್ನೊಬ್ಬರು ಪ್ರಚೋದಿಸುವ, ಸಾಮಾನ್ಯ ನಿಷ್ಠೆ ಉಳ್ಳ, ಒಂದೇ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಇಬ್ಬರು ಅಥವಾ ಇಬ್ಬರಿಗಿಂತಲೂ ಹೆಚ್ಚು ಜನರಿರುವ ಗುಂಪಿಗೆ ಸಾಮಾಜಿಕ ಸಮೂಹ ಅಂತೇಳಿ ಕರೀತಾರೆ ಅವರು. ಇದು ಇವರು ನೀಡಿರ್ತಕ್ಕಂಥ ಮತ್ತೊಂದು ವ್ಯಾಖ್ಯಾನ. ಇನ್ನು ಮೂರನೇ ವ್ಯಾಖ್ಯಾನ
ಅಕ್ಬರ್ ಮತ್ತು ನಿಮ್ಕಾಫ್ ರವರಿಂದ ನೀಡಲ್ಪಟ್ಟಿದೆ. ಅವ್ರು ಹೇಳ್ತಾರೆ ಬಹಳ ಸರಳವಾದಂತ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಒಬ್ಬರು, ಇಬ್ಬರು ಅಥವಾ ಹೆಚ್ಚು ಜನರು ಒಟ್ಟಾಗಿ ಒಬ್ಬರಿಗೊಬ್ಬರು ಪರಸ್ಪರ ಪ್ರಭಾವಕ್ಕೊಳಗಾದಾಗ ಅವರು ಸಾಮಾಜಿಕ ಸಮೂಹವನ್ನ ರಚಿಸಿಕೊಳ್ಳುತ್ತಾರೆ ಅಂತೇಳಿ ಆಗ್ತದೆ. ಹಾಗಾಗಿ ಮತ್ತೊಂದು ಬಹಳ ಸರಳವಾದಂತ ವ್ಯಾಖ್ಯಾನ ಹ್ಯಾರಿ ಎಂ ಜಾನ್ಸನ್ ರವರ ನೀಡಲ್ಪಟ್ಟಿದೆ. ಸಾಮಾಜಿಕ ಸಮೂಹ ಒಂದು ಸಾಮಾಜಿಕ ಅಂತಕ್ರಿಯೆಗಳ ವ್ಯವಸ್ಥೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಈ ಮೇಲಿನ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ಸಾಮಾಜಿಕ ಸಮೂಹ ಅಂದ್ರೆ ಇದು ಒಂದು ಜನರ ಗುಂಪು, ಇಬ್ಬರಿಗಿಂತಲೂ ಹೆಚ್ಚು ಜನರ ಒಗ್ಗೂಡುವಿಕೆಯಾಗಿದ್ದು, ಒಗ್ಗೂಡಿರುವ ಜನರ ನಡುವೆ ಸಾಮಾಜಿಕ ಸಂಬಂಧಗಳ ಆಧಾರದ ಮೇಲೆ ಅಂತಕ್ರಿಯೆಗಳು ರೂಪಿತವಾಗಿರ್ಬೇಕಾಗ್ತದೆ. ಅಂತಕ್ರಿಯೆಗಳು, ಒಡನಾಟಗಳು ನಡೆದಿರ್ಬೇಕಾಗ್ತದೆ. ಆ ಒಡನಾಟಗಳ ಮೂಲಕ ಸಾಮಾಜಿಕ ಸಮೂಹಗಳು ಅಸ್ತಿತ್ವಕ್ಕೆ ಬರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಅಸಂಖ್ಯಾತವಾದಂತಹ ಸಾಮಾಜಿಕ ಸಮೂಹಗಳನ್ನು ನಾವು ಕಾಣ್ತೇವೆ. ವ್ಯಕ್ತಿಗಳ ಬೇಡಿಕೆಗಳನ್ನು ಆಧರಿಸಿ ವಿವಿಧ ಬಗೆಯ ಸಮೂಹಗಳನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಶೈಕ್ಷಣಿಕ ಸಮೂಹ, ಆರ್ಥಿಕ ಸಮೂಹ, ರಾಜಕೀಯ ಸಮೂಹ, ಧಾರ್ಮಿಕ ಸಮೂಹ, ಕಾರ್ಮಿಕ ಸಮೂಹ, ರೈತ ಸಮೂಹ, ಹೀಗೆ ವಿಭಿನ್ನ ಹಿತಾಸಕ್ತಿಗಳನ್ನ ಆಧರಿಸಿ ಅಂತ್ಯಕ್ರಿಯೆಯ ಆಧಾರದ ಮೇಲೆ ಸಾಮಾಜಿಕ ಸಮೂಹಗಳನ್ನು ನಾವು ಕಾಣಬಹುದಾಗಿದೆ ಅನ್ನೋದು ನಾವು ಗಮನಿಸೋದಾದ್ರೆ, ಸಾಮಾಜಿಕ ಸಮೂಹನ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವುಗಳ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವು ಸಾಮಾಜಿಕ ಸಮೂಹಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಸಾಮಾಜಿಕ ಸಮೂಹಗಳ ಲಕ್ಷಣಗಳಲ್ಲಿ ನಾವು ಈ ಮೊದಲನೇ ಲಕ್ಷಣ, ಸಾಮಾಜಿಕ ಸಮೂಹಗಳು ಪರಸ್ಪರ ಸಂಬಂಧವನ್ನ ಹೊಂದಿವೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ಸಾಮಾಜಿಕ ಸಮೂಹ ಅಂದ್ರೆ ಕೇವಲ ಜನರ ಸಂಗ್ರಹ ಅಥವಾ ಒಗ್ಗೂಡುವಿಕೆ ಸಮೂಹ ಆಗೋದಿಲ್ಲ. ಸಮೂಹದ ಜನರ ನಡುವೆ ಪರಸ್ಪರ ಸಂಬಂಧಗಳು ಇರಬೇಕು, ಪರಸ್ಪರ ಅರಿವು ಇರಬೇಕು, ಪರಸ್ಪರ ಅಂತರ್ಕ್ರಿಯೆ ಮತ್ತು ಸಂಪರ್ಕವನ್ನು ಹೊಂದಿದಾಗ ಮಾತ್ರ ಅದು ಸಾಮಾಜಿಕ ಸಮೂಹ ಆಗ್ತದೆ. ಈಗಾಗ ನಾನು ಹೇಳ್ತಾ ಇದ್ದೀನಿ, ಈ ರೈಲ್ವೆ ನಿಲ್ದಾಣದಲ್ಲಿ ಇರ್ತಕ್ಕಂಥ ಜನರ ಗುಂಪು ಸಾಮಾಜಿಕ ಸಮೂಹ ಆಗೋದಿಲ್ಲ, ಅಥವಾ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂತಹ ಜನರ ಸಮೂಹವೆಂದು ಸಹ ಸಾಮಾಜಿಕ ಸಮೂಹ ಆಗುದಿಲ್ಲ. ಸಮೂಹ ಅಂತೇಳಿ ಪರಿಗಣಿಸಲ್ಬೇಕಾದ್ರೆ ಅದು ಸೇರಿರ್ತಕ್ಕಂಥ ಜನರ ನಡುವೆ ನಿರ್ದಿಷ್ಟ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಪರಸ್ಪರ ಅಂತಕ್ರಿಯೆಗಳು ಇರಬೇಕು, ಸಾಮಾಜಿಕ ಸಂಬಂಧಗಳು ಅಲ್ಲಿ ರೂಪಿತವಾಗಿರ್ಬೇಕಾಗ್ತದೆ. ಇದು ಮೊದಲನೇ ಲಕ್ಷಣ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಎರಡನೇದಾಗಿ, ಸಾಮಾಜಿಕ ಸಮೂಹದ ಎರಡನೇ ಪ್ರಧಾನವಾದಂತ ಲಕ್ಷಣ ಅಂದ್ರೆ ಐಕ್ಯತೆಯ ಭಾವನೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಸಾಮಾಜಿಕ ಸಮೂಹದ ಪ್ರಧಾನವಾದಂತ ಲಕ್ಷಣ ಅಂದ್ರೆ ಸಮೂಹದ ಸದಸ್ಯರಲ್ಲಿ ನಾವೆಲ್ಲರೂ ಒಂದು ಎಂಬ ಐಕ್ಯತಾ ಭಾವನೆ ಇರ್ತದೆ. ಸಮೂಹದ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಅನುಕಂಪ ಈ ಎಲ್ಲದರ ಆಧಾರದ ಮೇಲೆ ಅವರಲ್ಲಿ ಐಕ್ಯತೆ ಮೂಡ್ತದೆ. ಹಾಗಾಗಿ ಸಮೂಹದ ಸದಸ್ಯರಲ್ಲಿ ಪರಸ್ಪರ ಬೆಂಬಲ ಮತ್ತು ಸಹಕಾರ ಇರ್ತದೆ. ಇದು ಎರಡನೇ ಮುಖ್ಯವಾದಂತ ಅಂಶ. ಇನ್ನು ಮೂರನೇದಾಗಿ, ನಾವು ಮತ್ತು ನಮ್ಮವರು ಎಂಬ ಭಾವನೆ. ಇದು ಸಮೂಹದ ಇನ್ನೊಂದು ಪ್ರಧಾನವಾದ ಲಕ್ಷಣ. ಯಾವಾಗ ಜನರು ಪರಸ್ಪರ ಸಾಮಾಜಿಕ ಸಂಬಂಧಗಳ ಆಧಾರದ ಮೇಲೆ ಒಗ್ಗೂಡ್ತಾರೋ ಆಗ ಅವರು ನಾವು ಮತ್ತು ನಮ್ಮವರು ಎಂಬ ಭಾವನೆಗಳಿಗೆ ಅವರು ಒಳಗಾಗ್ತಾ ಇರ್ತಾರೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ. ನಾನು ಈಗ ಹೇಳ್ತೆ ಕಲೆಕ್ಟಿವ್ ಕಾನ್ಸಿಯಸ್ನೆಸ್, ಸಾಮೂಹಿಕ ಪ್ರಜ್ಞೆ ಅಥವಾ ನಾವು ಮತ್ತು ನಮ್ಮವರು ಎಂಬ ಭಾವನೆಗಳು ಅವರಲ್ಲಿ ವೃದ್ಧಿಯಾಗಿ ಪರಸ್ಪರ ಕಷ್ಟ ಸುಖಗಳಲ್ಲಿ, ನೋವು ನಿಲುವುಗಳಲ್ಲಿ ಒಂದಾಗಿ ಒಂದು ಸಮೂಹದ ನಿರಂತರತೆಗೆ ಅವರು ಕಾರಣ ಆಗ್ತದೆ. ಇದು ಮೂರನೇ ಪ್ರಧಾನವಾದ ಲಕ್ಷಣ. ನಾಲ್ಕನೇದಾಗಿ, ಸಮಾನ ಹಿತಾಸಕ್ತಿಗಳು, ಸಮಾನ ಬೇಡಿಕೆಗಳು ಸಮೂಹದ ಇನ್ನೊಂದು ಪ್ರಧಾನವಾದಂತಹ ಉದ್ದೇಶವಾಗಿರ್ತದೆ. ಯಾಕೆಂದ್ರೆ ಅಲ್ಲಿ ಬಹಳ ಮುಖ್ಯವಾಗಿ ವ್ಯಕ್ತಿಯ ವೈಯಕ್ತಿಕ ಬೇಡಿಕೆ ಹಿತಾಸಕ್ತಿಗಳಂತಲೂ ಸಾಮೂಹಿಕ ಬೇಡಿಕೆ ಹಿತಾಸಕ್ತಿಗಳು ಸಮೂಹವನ್ನ ಹೆಚ್ಚು ಕಾಲ ಮುನ್ನಡೆಸುವಲ್ಲಿ ಒಂದು ಪ್ರಧಾನವಾದಂತಹ ಪಾತ್ರವನ್ನ ವಹಿಸ್ತಾ ಇರ್ತದೆ. ಯಾಕೆಂದ್ರೆ ಸಮೂಹದ ಸದಸ್ಯರೆಲ್ಲರಲ್ಲೂ ಒಂದೇ ರೀತಿಯಂತ ಅಭಿಲಾಷೆ, ಮೌಲ್ಯಗಳು, ಆದರ್ಶಗಳು ಇರಬೇಕಾಗ್ತದೆ. ಹಾಗಾದಾಗ ಮಾತ್ರ ಆ ಸಮೂಹ ನಿರಂತರತೆಯನ್ನ ಕಾಯ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಐದನೇದಾಗಿ, ಸಮಾನ ನಡತೆ. ಇದು ಬಹಳ ಮುಖ್ಯವಾಗ್ತದೆ. ಸಮೂಹದ ಸದಸ್ಯರೆಲ್ಲ ಪರಸ್ಪರ ಸಮಾನ ಅಭಿಲಾಷೆ ಮತ್ತು ಆದರ್ಶಗಳಿರುವುದರಿಂದ ಅವರಲ್ಲಿ ಮಾನಸಿಕ ಐಕ್ಯತೆ ಇರ್ತದೆ. ಸದಸ್ಯರೆಲ್ಲರೂ ಒಂದೇ ರೀತಿಯ ನಿಯಮಗಳು ಮತ್ತು ಕಟ್ಟಳೆಗಳಿಗೆ ಅವರು ಬದ್ಧರಾಗಿರ್ತಾರೆ. ಅವರು ಕಾಯ, ವಾಚ, ಮನಸ ಒಗ್ಗೂಡಿರ್ತಾರೆ. ಅವರಲ್ಲಿ ಸಮಾನ ಭಾವನೆ, ವರ್ತನೆ ಮತ್ತು ನಡತೆ ಇರ್ತದೆ. ಇನ್ನು ಮುಂದಿನ ಲಕ್ಷಣ, ಸಾಮಾಜಿಕ ನಿಯಂತ್ರಣ. ಪ್ರತಿಯೊಂದು ಸಮೂಹವು ತನ್ನ ಸದಸ್ಯರ
ವರ್ತನೆಗಳನ್ನ ನಿಯಂತ್ರಿಸುವ ಸಲುವಾಗಿ ಕೆಲವೊಂದು ಕಟ್ಟಳೆಗಳ ನಿಯಮಗಳನ್ನ, ಕಾನೂನುಗಳನ್ನ, ಶಾಸನಗಳನ್ನ